ಎಲ್ಲ ನಮ್ಮ ಡಿ ಬಾಸ್ ಬ್ರ್ಯಾಂಡ್ ಅಭಿಮಾನಿಗಳಿಗೆ ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಇವತ್ತು ಜಾತ್ರೆ ಆಚರಿಸ್ತಿದ್ದಾರೆ. ಬಟ್ ಟ್ರೈಲರ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ನನಗೆ. ಫುಲ್ ಕಾಸ್ಟ್ಯೂಮು ನಮ್ಮ ಬಾಸ್ ಒಂದು ಮಾತು ಹೇಳಿದ್ದಾರೆ, ಐ ಆಮ್ ಚಾಲೆಂಜ್ ಅಂತ. ನಾನು ಅವ್ರ ಅಭಿಮಾನಿಯಾಗಿ ಹೇಳ್ತಿದ್ದೀನಿ, ಯಾರು ಡೆವಿಲ್ಗೆ ಆಪೋಸಿಟ್ ಬರ್ತಿದೆ ಅಂದ್ರೆ ಓಪನ್ ಚಾಲೆಂಜ್, ಆಲ್ಮೋಸ್ಟ್ ರೆಡಿ, ಬನ್ನಿ. ಡೆವಿಲ್ ಅತಿ ಶೀಘ್ರದಲ್ಲಿ ಬರ್ತಿದೆ, ಐ ಆಮ್ ರೆಡಿ. ಚಾಲೆಂಜ್, ನಮ್ಮ ಭಾಷೆ ಚಾಲೆಂಜ್ ಮಾಡಿದ್ದಾರೆ ಟ್ರೈಲರ್ ಮುಖಾಂತರ. ಓಪನ್ ಚಾಲೆಂಜ್ ಬನ್ನಿ. ನಾನೊಂದು ಮಾತು ಹೇಳ್ತೀನಿ, ಈಗಲ್ಲ ಯುಗಗಳು ಕೊಳಿದ್ರು ನಮ್ಮ ಬಾಸ್ ಯಾವತ್ತೂ ಕ್ರೈಸ್ ಕಮ್ಮಿ ಆಗಲ್ಲ. ಅದು ಸೃಷ್ಟಿ ತರ ಹಬ್ಕೊಂಡು ಹೋಗ್ತಾನೆ ಇರುತ್ತೆ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಸರ್, ಸಮುದ್ರದಲ್ಲಿರೋ ನೀರು ಕಮ್ಮಿ ಆಗ್ಬೋದು, ಅದ್ರೊಳಗಡೆ ಇರೋ ಮರಳು ಕಮ್ಮಿ ಆಗ್ಬೋದು, ಆದ್ರೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ. ನಾವ್ ಸತ್ತು, ನಮ್ಮ ಮಕ್ಕಳು ಸತ್ರು, ಅವ್ರ ಮಕ್ಕಳು ಬಂದ್ರು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ನಮ್ಗೆ ಯಾವತ್ತೂ ಕಮ್ಮಿ ಆಗಲ್ಲ. ಸರ್, ಟ್ರೈಲರ್ ನೋಡ್ದೆ ಸರ್, ತಲೆ ಗಿರ್ರಂತೆ ಏನ್ ವರ್ಕಿಂಗು, ಏನ್ ಮಾಸ್ ಲುಕ್ಕು, ಏನ್ ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ ಬಾಸ್. ಅಂದ್ರೆ ಆ ಕಾಸ್ಟ್ಯೂಮ್ ನೋಡಿದ್ರೆ ಮೈಯೆಲ್ಲ ಜುಮ್ ಆಗೈತೆ. ಬರೀ ಒಂದೇ ಒಂದ್ ಸೆಕೆಂಡ್ ವಿಡಿಯೋಗೇನೆ ತಲೆ ಕೆಟ್ಟೋಗೈತೆ. ಏನು ಪೂರ್ತಿ ವಿಡಿಯೋ ಬಿಟ್ರೆ ಫುಲ್ಲು ಲಾಸ್ಟ್ ಅನ್ಕೊಂಬಿಡಿ, ಅಷ್ಟು ಸಖತ್ತಾಗಿದೆ. ಚಾಲೆಂಜ್ ಅಂತ ಹೇಳಿದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದ್ ಸಾಂಗ್ ಇದೆ, ಚಾಲೆಂಜಿಂಗ್ ಹಾಕೋ ಚಾಲೆಂಜಿಂಗ್ ಸ್ಟಾರ್ ಕಣೋ ಅಂತ. ಅದೇ ಸಾಂಗ್ ಸಖತ್ತಾಗಿದೆ. ಆ ಸಾಂಗು ಅದಕ್ಕೂ ಸಖತ್ ಇಟ್ಟಾಗಿದೆ. ಮಾತ್ರ ಸೂಪರ್. ಟ್ರೈಲರ್ ಮಾತ್ರ ಬೆಂಕಿ ಇದೆ, ತುಂಬಾ ಚೆನ್ನಾಗಿದೆ. ಟ್ರೈಲರ್ ನೋಡಿ ಯಾರು ಭಯ ಪಡಬೇಡಿ, ಆಪೋಸಿಟ್ ಬರ್ತೀನಿ ಅನ್ನೋರು ಜಸ್ಟ್ ಬನ್ನಿ. ಒಂದ್ ನಿಮಿಷದಷ್ಟೇ ವಿಡಿಯೋ ಇದೆ, ಯಾರು ಇಷ್ಟಕ್ಕೆ ಉಳ್ಕೊಬಿಟ್ಟಿರ್ತಾರೆ ಬ್ರದರ್. ನೋಡಿ, ಟ್ರೈಲರ್ಗೆ ಪಿಕ್ಚರ್ ಬಹುತ್ ಬಾಕಿ ಇರಲ್ಲ. ಟ್ರೈಲರ್ಗೆ ಅಳಾಡಿದೆ, ಶೇಕ್ ಆಗಿದೆ. ಪಿಕ್ಚರ್ಗೆ ಯಾವಾಗ್ರಿ ಬರ್ತೀರಾ ನೀವು? ಓಪನ್ ಚಾಲೆಂಜ್, ಯಾರು ಬೇಕಾದ್ರೂ ಬರ್ಬೋದು. ಡೆವಿಲ್ ಆಪೋಸಿಟ್ ಓಪನ್ ಚಾಲೆಂಜ್. ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಅವ್ರನ್ನ ಪೂಜಿಸ್ತೀನಿ ನಾನು ಯಾವತ್ಗೂ. ಇವತ್ಕಲ್ಲ ಯುಗಗಳಿಗಾದ್ರೂ ನಮ್ ದೇವ್ರಿಗೆ ನೀವು ಆಪೋಸಿಟ್ ಯಾರು ಬರ್ತೀನಿ ಅಂದಿರಲ್ಲ, ಓಪನ್ ಚಾಲೆಂಜ್ ಬಂದ್ರೆ ಡೆವಿಲ್ ಆಪೋಸಿಟ್. ನಮ್ ತಂದೆ ತಾಯಿ ನಮ್ ಡಿ ಬಾಸ್ ಬಿಟ್ರೆ ಅದ್ರೊಳಗಡೆ ನಮ್ ಫ್ಯಾನ್ಸ್ ಅವರೇ ದೊಡ್ಡ ಸೆಲೆಬ್ರಿಟಿ ಆದ್ರು, ನನ್ನ ಸೆಲೆಬ್ರಿಟೀಸ್ ಅಂತ ಎಷ್ಟು ಪ್ರೀತಿಯಿಂದ ಹೇಳಿದ್ದಾರೆ. ಸರ್, ನೀವ್ ಯಾವತ್ತು ನಮ್ಮನ್ನ ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಸಾಯವರೆಗೂ ಇರ್ತೀವಿ. ನೀವ್ ಯಾವತ್ತು ನಮ್ಮನ್ನ ಬನ್ನಿ ಅಂತ ಕರೀತೀರಾ, ಅವತ್ತು ನಾವು ನಿಮ್ಮನ್ನ ಬಂದು ಭೇಟಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ, ಆಂಜನೇಯ ಎದೆ ಬಗ್ದಾಗ ರಾಮ ಲಕ್ಷ್ಮಣ ಹೇಗ್ ಕಾಣಿಸ್ತಾರೋ, ನನ್ನ ಎದೆ ಬಗದ್ರೆ ನನ್ನ ಎದೆಲ್ ಕಾಣಿಸೋದು ಡಿ ಎನ್ ಕಿಚ್ಚ ಬಾಸ್ ಅಂಡ್ ಡಿ ಬಾಸ್. ಜೈ ಅಂಡ್ ಡಿ ಬಾಸ್ ಅಂಡ್ ಕಿಚ್ಚ ಬಾಸ್. ನಾನು ಇವಾಗಲ್ಲ ಯಾವಾಗಲ್ಲ ಯುಗಗಳು ಕಳೆದ್ರು ನನ್ನ ಎದೆ ಬಗದ್ರೆ ಡಿ ಎನ್ ಕಿಚ್ಚ ಬಾಸ್. ನಾನು ಒಂದು ವಿಡಿಯೋ ನೋಡಿದೆ ನಮ್ಮ ಬಾಸ್ತು, ತುಂಬಾ ಖುಷಿ ಆಯ್ತು. ವಿಶ್ ಮಾಡಿದಾರೆ, ಅದು ಯಾವಾಗಿಂದ ಗೊತ್ತಿಲ್ಲ. ಅವ್ರಿಬ್ರಿಗೂ ಯಾವಾಗ್ಲೂ ಜನ್ಮ ಜೋಡಿ ದಿಗೇಜರ್ 2 ಸಿನಿಮಾ ಬರ್ಲಿ ಅಂತ ಕೇಳ್ಕೊಂತೀನಿ. ಅವರು ಆದಷ್ಟು ಬೇಗ ಒಂದಾಗ್ಲಿ, ಅದೇ ನಮ್ಮ ಅಭಿಮಾನಿಗಳ ಆಸೆ. ಅವ್ರು ಆದಷ್ಟು ಬೇಗ ಒಂದಾಗಿ ಜೊತೆಲಿರೋದೇ ಅದೊಂದು ಸಮಾರಂಭ, ಅದೊಂದು ದೊಡ್ಡ ಹಬ್ಬ, ಅದೊಂದು ಎಕ್ಸ್ಟ್ರಾರ್ಡಿನರಿ ಜಾತ್ರೆನೇ ಮಾಡ್ಬಿಡ್ತೀವಿ. ತುಂಬಾ ಖುಷಿ ಆಗುತ್ತೆ. ಸರ್, ನಮ್ ಡಿ ಬಾಸ್ ನ ಯಾವತ್ತೂ ಬಿಟ್ಕೊಡಲ್ಲ ನಾವು. ಫ್ಯಾನ್ಸ್ ನ ಯಾವತ್ತೂ ಬಿಟ್ಕೊಡಲ್ಲ. ಅವ್ರನ್ನು ಹಾರ್ಟ್ಲಿಂದ ಹೇಳ್ತೀವಿ. ಅವ್ರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಶಿಪ್. ಅವ್ರು ಇವತ್ತಲ್ಲ ಸರ್, ಇನ್ನೂ ಒಂದು 3 ವರ್ಷ ಹೋದ್ರು ಒಂದಲ್ಲ ಒಂದಿನ ಮಾತಾಡೇ ಆಡ್ತಾರೆ. ಅದು ರಿಯಲ್ ಫ್ರೆಂಡ್ಶಿಪ್ ಅವ್ರ ಮನ್ಸಲ್ಲಿ ಇದೆ. ಅವ್ರು ಯಾವತ್ತು ದರ್ಶನ್ ಸರ್ನ ಬಿಟ್ಕೊಡಲ್ಲ, ದರ್ಶನ್ ಸರ್ ನಮ್ ಸುದೀಪ್ ಸರ್ನ ಬಿಟ್ಕೊಡಲ್ಲ. ಅವ್ರಿಬ್ರು ಅಂದ್ರೆ ಯಾರು ಏನೇ ಮಾತಾಡೋದು ಸೈಡು ಎವ್ವಿ ಅಂದ್ರೆ ಎವ್ವಿ ಫ್ಯಾನ್ಸ್ ಅವ್ರಿಬ್ರಿಗೆ. ಅವ್ರಿಬ್ರು ನಾವ್ ಯಾವತ್ತೂ ಬಿಟ್ಕೊಡಲ್ಲ. ಯಾರು ಏನೇ ಮಾತಾಡಿದ್ರು ನೋಡಿ, ಕಷ್ಟ ಅಂದಾಗ ಹೆಗಲು ಕೊಡ್ತಾನಂತೆ. ಕಷ್ಟ ಸುಖದಲ್ಲಿ ಎಲ್ರು ಇರ್ತಾರೆ, ಕಷ್ಟದಲ್ಲಿ ಯಾರು ಇರಲ್ಲ, ಒಬ್ಬ ಫ್ರೆಂಡ್ ಇರ್ತಾನಂತೆ. ಅದು ನಮ್ ಸುದೀಪ್ ಅಣ್ಣ ತುಂಬಾ ಫ್ರೆಂಡ್ಶಿಪ್ ನ ಬಿಟ್ಕೊಡ್ದಿರಂಗೆ ಅವ್ರು ಕಾಪಾಡ್ಕೊಂಡು, ಅವರು ಅದನ್ನೇನ್ ಇದೆಯಲ್ಲ, ಅವ್ರ ಮೇಲಿರೋ ಪ್ರೀತಿ ಬಾಂಧವ್ಯ ಇದೆಯಲ್ಲ, ನಿಜವಾಗ್ಲು ನಾನ್ ದೇವರಾಣೆಗೂ ಅವ್ರಿಗೆ ದಾಸ ಆಗ್ಬಿಟ್ಟಿದ್ದೀನಿ. ನಾನು ದಾಸ ಆಗ್ಬಿಟ್ಟಿದ್ದೇನೆ ಅವ್ರಿಬ್ರಿಗೆ. ಅವ್ರಿಬ್ರು ದೊಡ್ಡ ಫ್ಯಾನ್. ನನ್ನ 2 ಕಣ್ಣುಗಳು, ಒಂದು ಕಿಚ್ಚ ಬಾಸ್ ಅಂಡ್ ಡಿ ಬಾಸ್ ಅಂಡ್ ಕಿಚ್ಚ ಬಾಸ್. ಅವ್ರು ಯಾವಾಗ್ಲೂ ಈಗಲ್ಲ ಯುಗಗಳು ಹೋದ್ರು ಚೆನ್ನಾಗಿರ್ಲಿ. ನನ್ನ ಆಯಸ್ಸು ಎಲ್ಲ, ನಾನು ಇವತ್ತಿಗೆ ಸತ್ರು ಪರವಾಗಿಲ್ಲ, ನನ್ನ ಆಯಸ್ಸು ಅವ್ರಿಬ್ರಿಗೆ ಕೊಡ್ಲಿ. ತಾಯಿ ಚಾಮುಂಡೇಶ್ವರಿ ಅವ್ರಿಬ್ರನ್ನ ಚೆನ್ನಾಗಿಟ್ಟಿರ್ಲಿ. ಅವ್ರು ಆದಷ್ಟು ಬೇಗ ಒಂದಾಗ್ಲಿ ಅನ್ನೋದೇ ನಮ್ಮ ಆಸೆ. ಬಾಸ್, ಖುಷಿ.